ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈಗೊಂದು ಒಳ್ಳೆಯ ರೈಸ್ ಬಾತ್ ಆಗಲಿ, ರೈಸ್ ರೆಸಿಪಿ, ಮಸಾಲ ರೈಸ್ ಅಂತ ಕರೀತಾರೆ ಇದನ್ನು. ಈ ರೆಸಿಪಿ ನೋಡೋಣ ವೀಕ್ಷಕರು. ಮೊದಲಿಗೆ ಬಾಣಲೆ ಇಟ್ಬಿಟ್ಟು ಮಾಮೂಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಕೆಲವರು ಹಾಕ್ತಾರೆ. ನಾನು ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕಿಲ್ಲ, ಓನ್ಲಿ ಶೇಂಗಾ ಬೀಜ ಅಷ್ಟೇ ಹಾಕಿದ್ದೀನಿ. ಕೆಲವರು ಅದನ್ನು ಹಾಕಲ್ಲ ಈ ಮಸಾಲ ರೈಸ್ಗೆ. ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿದರೆ ಇದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಕ್ಯಾಪ್ಸಿಕಮ್ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಆ ರೈಸ್ ಕ್ವಾಂಟಿಟಿ ನೋಡಿಕೊಂಡು ಬಳಸಿ. ಹಾಗೆ ಉದ್ದುದ್ದಕ್ಕೆ ಹಚ್ಕೊಳ್ಳಿ. ಈರುಳ್ಳಿ ಆದರೂ ಉದ್ದಕ್ಕೆ ಹಚ್ಕೊಳ್ಳಿ. ಚೆನ್ನಾಗಿ ಹಾಕಿಬಿಟ್ಟು ಕರಿಬೇವು ಸಮೇತನೇ ಎಣ್ಣೆಯಲ್ಲಿ ಚೆನ್ನಾಗಿ ಇವನ್ನ ಹದವಾಗಿ ಬೇಯಿಸಿ. ಆ ನಂತರ ಇದಕ್ಕೆ ಒಂದೇ ಒಂದು ಟೊಮೆಟೊ, ನಾನು ರೈಸ್ ಕಡಿಮೆ ತೊಗೊಂಡಿದ್ದರಿಂದ ಒಂದೇ ಟೊಮೆಟೊ ತೊಗೊಂಡಿದ್ದೀನಿ. ಕೆಲವರು ಟೊಮೆಟೊ ಹಾಕ್ತಾರೆ, ಕೆಲವರು ಹಾಕಲ್ಲ, ಆಪ್ಷನಲ್, ನಿಮ್ಮ ಇಷ್ಟ. ಹಾಕಿಬಿಟ್ಟು ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಮ್ಯಾಗಿ ಮಸಾಲ ಪಾಕೆಟ್ ಆದರೂ ಹಾಕಿ, ಕೆಲವರು ಗರಂ ಮಸಾಲ ಹಾಕಿನೂ ಇದನ್ನು ಮಸಾಲ ರೈಸ್ ಮಾಡ್ತಾರೆ. ನಮ್ಮನೇಲಿ ನಾನು ಮ್ಯಾಗಿ ಮಸಾಲ, 1 ಮಿನಿಟ್ ಮ್ಯಾಗಿ ಮಸಾಲ ಸಿಗುತ್ತಲ್ಲ, ಅದನ್ನು ಹಾಕಿಬಿಟ್ಟೆ ಮಾಡೋದು. ಚೆನ್ನಾಗಿ ಬೇಯಬೇಕು ಅದು. ಈ ಟೈಮಲ್ಲಿ ಉಪ್ಪು, ಇನ್ನೂ ಸ್ವಲ್ಪ ಎಣ್ಣೆ ಬೇಕಾ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಹದವಾಗಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು ತುಂಬ ಒತ್ತೋ ಥರ ಬೇಯಿಸ್ಕೋಬೇಡಿ. ಈ ಒಂದು ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇದನ್ನು ಬೇಯಿಸಿ. ಆಗ ಈ ಲಾಸ್ಟಿಗೆ ಇನ್ನೊಂದು ಸರಿ ಎಣ್ಣೆ, ಉಪ್ಪು ನೋಡ್ಕೊಳ್ಳಿ. ಆ ನಂತರ ಇದಕ್ಕೆ ನೀವು ಮಾಡಿಟ್ಟಿರ್ತಕ್ಕಂಥ ರೈಸ್ನ ಉದುರಾಗಿ ಎಷ್ಟು ಉದುರಾಗಿ ಮಾಡ್ಕೊತಾರೆ ಚೆನ್ನಾಗಿರುತ್ತೆ. ಹುರಿಯೋದಕ್ಕೂ ಇದು ಚೆನ್ನಾಗಿ ಅನಿಸುತ್ತೆ. ಈ ಮಸಾಲ ರೈಸ್ಗೆ ಕೆಲವರು ಗ್ರೇವಿನೂ ಮಾಡ್ಕೊತಾರೆ. ಮಾಮೂಲಿ ಒಂದು ಹೋಟೆಲ್ಗಳಲ್ಲಿ ಫ್ರೈಡ್ ರೈಸ್ಗೆಲ್ಲ ಕೊಡ್ತಾರೆ ನೋಡಿ, ಅದು. ನಾನು ಸುಮ್ಮನೆ ಬೆಳಗಿನ ಟಿಫನ್ಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಇದು ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡಿದ್ದೆ. ಚೆನ್ನಾಗಿ ಕಲಿಸ್ಬೇಕು. ಉಪ್ಪು, ಖಾರ ಇದೆಲ್ಲದೂ ಅನ್ನಕ್ಕೆ ಚೆನ್ನಾಗಿ ಅಂಟೋ ಥರ ಈ ಒಲೆ ಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಕಲಸಿ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಸಾಲ ರೈಸು. ಕ್ಯಾಪ್ಸಿಕಮ್ ಮಾತ್ರ ಹೋಟೆಲ್ಗಳಲ್ಲಿ, ಆಮೇಲೆ ಈ ರೋಡ್ ಸೈಡು ಫುಡ್ ಟ್ರಕ್ಗಳಲ್ಲಿ ಮಾಡ್ತಾರೆ, ಜಾಸ್ತಿ ಹಾಕ್ತಾರೆ ಅವರು. ನಿಮಗೆ ತಿನ್ನೋಕ್ಕೆ ಕ್ಯಾಪ್ಸಿಕಮ್ ಇಷ್ಟ ಅಂತಂದರೆ ಜಾಸ್ತಿನೇ ಹಾಕಿ. ನಾನು ಮಿನಿಮಮ್ 2 ಮೆಂಬರ್ಸ್ಗೆ ಅಂತ ಮಾಡಿದ್ದು. ಆಮೇಲೆ ಇನ್ನೂ ಸ್ವಲ್ಪ ಬೇಕಿದ್ದರೆ ಕಾಯಿ ತುರಿ ಇತ್ತು ಅಂದರೆ ಕಾಯಿ ತುರಿನೂ ಹಾಕಿ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ತಿನ್ನೋದಕ್ಕೆ ಅಲ್ವಾ, ಹಸಿ ಕೊಬ್ಬರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಎಲ್ಲ ಉದುರಿಸ್ಬಿಟ್ಟು ಮೇಲೆ ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಬಿಡಿ ಸ್ಟವ್ ಮೇಲೆ. ಅದು ಎಲ್ಲದೂ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಇಳ್ಕೊಂಡು ಆನಂತರ ಸ್ಟವ್ ಆಫ್ ಮಾಡಿ ಬಿಸಿ ಬಿಸಿನೇ ಹಾಕ್ಕೊಡಿ ತಿನ್ನೋಕ್ಕೆ. ಅದ್ರ ಜೊತೆಗೆ ಏನಾದರೂ ಹಪ್ಪಳ, ಸಂಡಿಗೆ ಇದ್ದರೆ ಅದು, ಆಮೇಲೆ ಅಕಸ್ಮಾತ್ ಏನಾದರೂ ನೀವು ಸೈಡ್ ಡಿಶ್ಶು, ಬೋಂಡ ಆ ಥರ ಮಾಡ್ಕೊಂಡಿದ್ರೂ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ. ಹೀಗೆ ಈ ಥರ ಮಾಡಿ ನಾನು ಸಮ್ಮರಲ್ವ, ಹಾಲಿಡೇಸು, ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಮಾಡಿಕೊಡೋದಕ್ಕೆ. ಹೇಗೆ ಬಂತು ಅಂತ ಮುಂದಿನ ವೀಡಿಯೋದಲ್ಲಿ ನನಗೆ ತಿಳಿಸಿ.